ನಮಸ್ಕಾರ ವೀಕ್ಷಕರೇ, ನಾನಿವತ್ತು ಇದ್ಕಿದ ಅವರೆಕಾಳಲ್ಲಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಮುದ್ದೆ ಜೊತೆಗೆ ಮತ್ತು ರೈಸ್ ಜೊತೆನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಅದಕ್ಕೂ ಮುಂಚೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನಮಗೆ ಸಪೋರ್ಟ್ ಮಾಡಿ. ನೋಡಿ, ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನೇನಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಒಂದು ಕಪ್ಪಲ್ಲಿ ನಾನು ಇದ್ಕಿದ ಅವರೆಕಾಳನ್ನ ಇಟ್ಕೊಂಡಿದ್ದೀನಿ, ಒಂದು ಕಪ್ಪು. ಅದಕ್ಕೆ ನಾನು ಮತ್ತೆ ಒಂದು ಕಪ್ಪು ನಾನು ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಅಂದರೆ ಸಿಪ್ಪೆ ಎಲ್ಲ ಕ್ಲೀನಾಗಿ ತೊಳೆದು ವಾಶ್ ಮಾಡಿ ಒಂದು ಕಪ್ಪಲ್ಲಿ ತೊಗೊಂಡಿದ್ದೀನಿ. ಸೊ ದೊಡ್ಡದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಸೊ ಮತ್ತು ತೆಂಗಿನ ತುರಿ ಒಂದು 2 ಸ್ಪೂನು, ಜೀರಿಗೆ 1 ಟೇಬಲ್ ಸ್ಪೂನು, ಮತ್ತು ಚಕ್ಕೆ ಒಂದು ಅರ್ಧ ಇಂಚು, 2 ಲವಂಗ, ಮತ್ತು ಉರ್ಗಡ್ಲೆ 1 ಸ್ಪೂನು, ಮತ್ತು ಖಾರದ ಪುಡಿ ಅಂದರೆ ನೀವು ಸಾಂಬಾರು ಪುಡಿ ಯಾವುದಿರುತ್ತೆ ನಿಮ್ಮ ಹತ್ರ ಅದೊಂದು 2 ಸ್ಪೂನ್ ಸಾಂಬಾರು ಪುಡಿ. ನಿಮ್ಮ ಮನೇಲಿ ಇರೋದು ನೀವು ಯಾವ್ದು ಯೂಸ್ ಮಾಡ್ತೀರಾ ಸಾಂಬಾರಿಗೆ ಅದನ್ನೇ ತೊಗೊಳ್ಳಿ. ಮತ್ತು ನೋಡಿ, ಒಂದು ಟೊಮೆಟೊ ತೊಗೊಂಡಿದ್ದೀನಿ ರುಬ್ಬೋದಕ್ಕೆ, ಒಂದು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿ, ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಇಷ್ಟು ರುಬ್ಬೋದಕ್ಕೆ. ಸೊ ಒಗ್ಗರಣೆಗೆ ಅಂತ ನಾನು ಈರುಳ್ಳಿ, ಒಂದು ಅರ್ಧ ಟೊಮೆಟೊ, ಮತ್ತು ಕರಿಬೇವು ಸೊಪ್ಪು ಇಷ್ಟನ್ನು ನಾನು ಇಟ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ಟೊಮೆಟೊ ನಾನು ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ, ಹುಳಿ ಆಗಿಬಿಡುತ್ತೆ. ಸ್ವಲ್ಪ ಕರೆಕ್ಟಾಗಿ ಇಷ್ಟನ್ನೇ ಹಾಕೊಂಡ್ರೆ ಸಾಕು. ನೋಡಿ, ಈಗ ನಾನು ರುಬ್ಕೊಳ್ತಾ ಇದ್ದೀನಿ ಎಲ್ಲ, ಚಕ್ಕೆ, ಲವಂಗ, ಮತ್ತು ಉರ್ಗಡ್ಲೆ, ನೋಡಿ ತೆಂಗಿನ ತುರಿ, ಸಾಂಬಾರು ಪುಡಿ, ಶುಂಠಿ, ಬೆಳ್ಳುಳ್ಳಿ, ಮತ್ತು ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ನಾವು ರುಬ್ಕೊಬೇಕು. ಆಮೇಲೆ ನೀರನ್ನು ಅಷ್ಟೇ, ನೀರು ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ, ಸ್ವಲ್ಪ ಹಾಕೊಂಡ್ರೆ ಸಾಕು. ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಫುಲ್ಲು ನುಣ್ಣಗೆ ರುಬ್ಕೊಬೇಕು. ನೀವೆಷ್ಟು ನೈಸಾಗಿ ರುಬ್ಕೊತೀರೋ ಅಷ್ಟು ಚೆನ್ನಾಗಾಗುತ್ತೆ ಸಾಂಬಾರು. ಸೊ ನೋಡಿ, ಈಗ ಒಂದು ನಾನು ಬಾಣಲಿ ತೊಗೊಂಡಿದ್ದೀನಿ, ಬಾಣಲಿಯಲ್ಲೇ ಮಾಡ್ಕೊತಾ ಇದ್ದೀನಿ ಸಾಂಬಾರು. ಸೊ 1 ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯ್ದ ಮೇಲೆ ನಾನು 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡೆ. ನೋಡಿ, ಸಾಸಿವೆ ಸಿಡಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಈರುಳ್ಳಿ ಮತ್ತು ಕರಿಬೇವು ಎರಡನ್ನೂ ಹಾಕ್ಕೊಂಡು ನಿಧಾನಕ್ಕೆ ಲೋ ಫ್ಲೇಮಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೊಬೇಕು. ನೋಡಿ, ನಾನು ನಾಟಿ ಈರುಳ್ಳಿ ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ ಅದನ್ನೇ ಹಾಕ್ಕೊಂಡ್ರೆ. ನೋಡಿ, ಅವೆರಡೂ ಅಷ್ಟೇ ಸ್ವಲ್ಪ ಅರ್ಧ ಬೆಂದ ಮೇಲೆ ನಾನು ಟೊಮ್ಯಾಟೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾನು ರುಬ್ಬಿಟ್ಕೊಂಡಿದ್ದೆ ಅಲ್ವಾ ಮಸಾಲ, ಅದನ್ನು ಹಾಕ್ಕೊಂಡು ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಮಸಾಲ ಹಾಕಿದ್ಮೇಲೆ ಫ್ರೈ ಮಾಡ್ಕೊಬೇಕು. ಇಲ್ಲಾಂದರೆ ಎಲ್ಲ ಬಾಣಲಿಗೆ ಅಂಟ್ಕೊಂಡ್ಬಿಡುತ್ತೆ ಮಸಾಲೆ ಎಲ್ಲ ನೀವು ಲೈ ಫ್ಲೇಮಲ್ಲಿ ಇಟ್ಕೊಂಡ್ರೆ. ಮತ್ತು ನೋಡಿ, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಇವಾಗ ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಆಲೂಗೆಡ್ಡೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ನೋಡಿ ಈ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಬೇಕು ನೀವು ಆಲೂಗೆಡ್ಡೆನ. ಸೊ ಆಲೂಗೆಡ್ಡೆನೂ ಹಾಕಿ ನಾನು ಇವಾಗ ಬೇಯಿಸ್ಕೊತಾ ಇದ್ದೀನಿ. ಏಕೆಂದರೆ ಆಲೂಗೆಡ್ಡೆ ಕಾಳು ಜೊತೆ ನಾನು ಹಾಕೊತಲ್ಲ, ಕಾಳು ಬೇಗ ಸಿಪ್ಪೆ ತೆಗೆದಿರೋದ್ರಿಂದ ಬೇಗ ಬೆಂದ್ಕೊಂಡ್ಬಿಡುತ್ತೆ ಅಲ್ವಾ. ಸೊ ಆಲೂಗೆಡ್ಡೆ ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದಕ್ಕೆ ನಾನು ಫಸ್ಟ್ ಆಲೂಗೆಡ್ಡೆ ಹಾಕ್ಕೊಂಡು ಒಂದು 2 ಕುದಿ ಬರೋ ತನಕ, ಒಂದು 2 ನಿಮಿಷ ನೋಡಿ ಈ ರೀತಿ ಕುದಿ ಬರೋ ತನಕ ಇಟ್ಕೊಬೇಕು. ನೋಡಿ, ಆಲೂಗೆಡ್ಡೆ ಒಂದು ಅರ್ಧ ಬೇಯೋ ತನಕ ಮಾತ್ರ ಬೇಯಿಸ್ಕೊಡಿ. ನೋಡಿ, ಈ ರೀತಿ ನೀರು ಅಷ್ಟೇ ನಿಮ್ಗೆ ಇವಾಗೆ ನೀವು ಸೇರಿಸ್ಕೊಂಡ್ಬಿಡ್ಬೇಕು, ಎಷ್ಟು ನೀರು ಬೇಕು ಅಷ್ಟು ತೆಳು ಗಟ್ಟಿ ನೋಡಿಕೊಂಡು. ನೋಡಿ, ಆಲೂಗೆಡ್ಡೆನೂ ಅಷ್ಟೇ ಒಂದು ಅರ್ಧ ಬೆಂದಿದೆ ಇವಾಗ. ನೋಡಿ, ಇವಾಗ ನಾನು ಇದ್ಕಿದ ಅವರೆಕಾಳನ್ನ ಇಟ್ಕೊಂಡಿದ್ನಲ್ಲ ಅದನ್ನು ಇವಾಗ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಅದು ಕಾಳು ಬೇಯೋದಕ್ಕೆ ನಿಮ್ಗೆ ತುಂಬ ಟೈಮ್ ಏನು ಹಿಡಿಯಲ್ಲ. ಸೊ ಹಂಗಾಗಿ ಇವಾಗ ಹಾಕ್ಕೊಂಡು ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯೋದಕ್ಕೆ ಬಿಡೋಣ. ನೋಡಿ, ನೀರು ಅಷ್ಟೇ ಇವಾಗೆ ಸೇರಿಸ್ಕೊಂಬಿಡಿ ಬೇಕಾದರೆ, ಮತ್ತೆ ಆಮೇಲೆ ಸೇರಿಸೋದು ಚೆನ್ನಾಗಿ ಬರೋಲ್ಲ ಟೇಸ್ಟು. ಸೊ ಇದನ್ನು ಮುಚ್ಚಿ ನಾನು ಒಂದು 5 ರಿಂದ 6 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊತೀನಿ. ನೋಡಿ, ಇವಾಗೆಲ್ಲ ಬೆಂದಿದೆ ಚೆನ್ನಾಗಿ. ನೋಡಿ, ಎಷ್ಟು ಚೆನ್ನಾಗಿ ಸಾರು ಅಷ್ಟೇ ಗಟ್ಟಿಯಾಗಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಕಾಳು ಅಷ್ಟೇ ಫುಲ್ಲು ಬೇಯಿಸ್ಕೊಬಾರ್ದು ನೀವು, ಒಂದು ಹದವಾಗಿ ನೋಡಿ ಈ ರೀತಿ ಬೇಯಿಸ್ಕೊಬೇಕು. ಫುಲ್ಲು ನೀವೇನಾದರೂ ಚೆನ್ನಾಗಿ ಅದೆಲ್ಲ ಮಿಕ್ಸ್ ಆಗಿ ಇವಾಗ ಕಲಿಸ್ಕೊಂಬಿಡುತ್ತೆ ನೋಡಿ ಆ ಕಾಳೆಲ್ಲ, ಅಷ್ಟು ಆ ರೀತಿ ಬೇಯಿಸ್ಕೊಂಡ್ರೆ ಸಾಂಬಾರು ಫುಲ್ ಗಟ್ಟಿ ಬಂದ್ಬಿಡುತ್ತೆ. ಸೊ ಅದರಿಂದ ಇಷ್ಟು ಕಾಳು ಬೆಂದಾಗಲೇ ನೀವು ಆಫ್ ಮಾಡ್ಕೊಬೇಕು. ವೀಕ್ಷಕರೇ, ಇದನ್ನು ನೀವು ಅಷ್ಟೇ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ನಿಮಗೆ ಯಾವುದಾದ್ರೂ ವಿಡಿಯೋ ಇಷ್ಟ ಆದರೆ ಯಾವುದಾದ್ರು ಅಡುಗೆ ಬೇಕಂದರೆ ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ನಾವು ಮಂಡ್ಯ ಸ್ಟೈಲಲ್ಲಿ ಮಾಡ್ತೀವಿ. ಸೊ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.